ಯಡಿಯೂರಪ್ಪನವರು ಒಂದು ಪ್ರಶ್ನೆ ನಂದು ಏನಪ್ಪ ಅಂತಂದ್ರೆ ಅಚ್ಚೇ ದಿನ್ ಅಂತ ಹೇಳಿದ್ರು. ಯಾರಿಗೆ ಅಚ್ಚೇ ದಿನ್ ಬಂದಿದೆ? ಇವತ್ತು ನೋಡಿದ್ರಲ್ಲ ವರ್ತಕರೆಲ್ಲ ಯಾವ ರೀತಿ ಮನೆಯಿಂದ ಈಚೆ ಬಂದು ಮಧು ಬಂಗಾರಪ್ಪನವ್ರಿಗೆ ಕೈ ತೋರಿಸಿ ಆಶೀರ್ವಾದ ಮಾಡ್ತಾ ಇದ್ರಲ್ಲ, ಆ ನೋವಿನಲ್ಲಿ ಬಂದಿದ್ಯಾ? ಯಾವ ಬದುಕಿನಲ್ಲಿ ಅಚ್ಚೇ ದಿನ ಬಂದಿದೆ ಅನ್ನೋದನ್ನ ತೋರಿಸ್ಬೇಕು. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ರು. ಜೋಶಿಗೆ ಜಗದೀಶ್ ಶೆಟ್ಟರ್, ಪ್ರಭಾಕರ್ ಕೋರೆ, ಕಾರಜೋಳ, ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಸಾಥ್ ನೀಡಿದ್ರು. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಕರಡಿ ಸಂಗಣ್ಣ ನಾಮಪತ್ರ ಸಲ್ಲಿಸಿದ್ರು. ಕೊಪ್ಪಳ ಗವಿಮಠದಿಂದ ಆರಂಭಗೊಂಡ ಬಿಜೆಪಿ ರ್ಯಾಲಿಗೆ ಶಾಸಕ ಬಿ ಶ್ರೀರಾಮುಲು, ಲಕ್ಷ್ಮಣ ಸವದಿ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಶಾಸಕರು ಕರಡಿ ಸಂಗಣ್ಣಗೆ ಸಾಥ್ ನೀಡಿದ್ರು. ಚಿಕ್ಕೋಡಿ ಲೋಕಸಭೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ರು. ಮೊದಲು ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರೆ, ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಜಿಲ್ಲೆಯ ಶಾಸಕರಾದ ಕಾಂಗ್ರೆಸ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಅಂಜಲಿ ನಿಂಬಾಳ್ಕರ್, ಮಹೇಶ್ ಕುಮಟಳ್ಳಿ ಸಾಥ್ ನೀಡಿದ್ರೆ, ಬಿಜೆಪಿಯ ಕೆಎಸ್ ಈಶ್ವರಪ್ಪ, ಮಹಾಂತೇಶ್ ಕವಟಗಿಮಠ, ಉಮೇಶ್ ಕತ್ತಿ, ದುರ್ಯೋಧನ ಐಹೊಳೆ, ಪಿ ರಾಜೀವ್ ಶಶಿಕಲಾ ಜೊಲ್ಲೆ ಭಾಗಿಯಾಗಿದ್ರು. ಉತ್ತರ ಕನ್ನಡದ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಇವತ್ತು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ರು. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿರುವ ಉಮೇಶ್ ಜಾಧವ್, ಮಲ್ಲಿಕಾರ್ಜುನ್ ಖರ್ಗೆ ಎದುರಾಳಿಯಾಗಿ ಕಲಬುರಗಿ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಹಾಕಿದ್ರು. ಈ ವೇಳೆ ಭರ್ಜರಿ ರೋಡ್ ಶೋ ಕೂಡ ನಡೆಯಿತು. ಇದೇ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ರತ್ನಪ್ರಭಾ ಬಿಜೆಪಿ ಸೇರ್ಪಡೆಯಾದರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಧಾನಿ ಮೋದಿ ಇವತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ರಣಕಹಳಿಯನ್ನ ಮೊಳಗಿಸಿದ್ರು. ದೀದಿ ಊರಲ್ಲಿ ಕಮಲ ಅರಳಿಸೋಕೆ ಹೊರಟ ಮೋದಿಗೆ ಸ್ಪೀಡ್ ಬ್ರೇಕರ್ ಅಡ್ಡಿಯಾಯಿತು. ಇನ್ನೊಂದು ಕಡೆ ಬಿಜೆಪಿ ಪಡೆ ಮೇಲೆ ಹಲ್ಲೆ ಕೂಡ ನಡೆಯಿತು. ದೀದಿ ನಾಡಲ್ಲಿ ಮೋದಿ ರಣಕಹಳೆ, ಸ್ಪೀಡ್ ಬ್ರೇಕರ್ ಸಿಎಂ ಎಂದು ಲೇವಡಿ. ಹೇಳಿ ಕೇಳಿ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿಯ ಭದ್ರಕೋಟೆ. ಆದ್ರೆ ಬಂಗಾಳದ ಭದ್ರಕೋಟೆ ಛಿದ್ರ ಮಾಡಿ ಅಲ್ಲೂ ಬಿಜೆಪಿಯ ಕಮಲ ಅರಳಿಸೋಕೆ ಮೋದಿ ಹಠಕ್ಕೆ ಬಿದ್ದಿದ್ದಾರೆ. ಇವತ್ತು ಕೋಲ್ಕತ್ತಾದಲ್ಲಿ ಭರ್ಜರಿ ಸಮಾವೇಶವನ್ನ ನಡೆಸಿದ ಮೋದಿ ಮಾತಿನುದ್ದಕ್ಕೂ ಕೋಲ್ಕತ್ತಾ ಜನರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಹಾಗೆ ಮಮತಾ ಬ್ಯಾನರ್ಜಿ ಅಭಿವೃದ್ಧಿಗೆ ಅಡ್ಡಗಾಲು ಹಾಕುವ ಸ್ಪೀಡ್ ಬ್ರೇಕರ್ ಅಂದ್ರು. ಇದಕ್ಕೆ ಮಮತಾ ಮೋದಿ ಎಕ್ಸ್ಪೈರಿ ಪಿಎಂ ಅಂತ ತಿರುಗೇಟು ಕೊಟ್ರು. पश्चिम बंगाल में एक स्पीड ब्रेकर है, स्पीड ब्रेकर। इस स्पीड ब्रेकर को यहां के लोग दीदी के नाम से जानते हैं। প্রধানমন্ত্রী বাবু মানে এক্সপায়ারি বাবু, মানে প্রধানমন্ত্রী হিসেবে এক্সপায়ারি বাবু। এবার থেকে আমি আর তাকে প্রধানমন্ত্রী বলবো না, কারণ তার গভর্নমেন্টে এক্সপায়ারি হয়ে গেছে। ದೀದಿ ಪರ ನಿಂತ ದೇವೇಗೌಡ ಸಿಎಂ, ಮೋದಿ ವಿರುದ್ಧ ಜೆಡಿಎಸ್ ವಾಗ್ದಾಳಿ. ಒಂದ್ ಕಡೆ ಮೋದಿ ರ್ಯಾಲಿ ಮೇಲೆ ರ್ಯಾಲಿ ಮಾಡ್ತಾ ಇದ್ದು ಏಪ್ರಿಲ್ 8ಕ್ಕೂ ಕರ್ನಾಟಕಕ್ಕೆ ಕಾಲಿಡ್ತಿದ್ದಾರೆ. ಇದರಿಂದ ಜೆಡಿಎಸ್ ನಾಯಕರು ಕೆರಳಿ ಕೆಂಡವಾಗಿದ್ದು ಸಿಎಂ ಕುಮಾರಸ್ವಾಮಿ, ದೇವೇಗೌಡ ಮೋದಿ ವಿರುದ್ಧ ಗುಡುಗಿದ್ರು. ಜೈ ಕಿಸಾನ್ ಜೈ ಜವಾನ್ ಹೇಳಿದವರು ಯಾರು? ಏನ್ ಬಿಜೆಪಿ ನರೇಂದ್ರ ಮೋದಿ ಬಂದಿದ್ರಾಗ? ಲಾಲ್ ಬಹದ್ದೂರ್ ಶಾಸ್ತ್ರಿ ತಂದಂತ ಘೋಷಣೆ ಅದು. ಇವರು ಎಷ್ಟರ ಮಟ್ಟಿಗೆ ಯಾರ್ಯಾರನ್ನ ಯಾವಾಗ ಬೇಕಾದರೂ ದುರುಪಯೋಗ ಪಡಿಸ್ಕೊಂಡು ಯಾರನ್ನು ಬೇಕಾದರೂ ಇವತ್ತು ಅನಾಥರನ್ನು ಮಾಡಿ ಆ ಕುಟುಂಬಗಳನ್ನು ಅವರ ಸ್ವಾರ್ಥದ ರಾಜಕಾರಣಕ್ಕೆ ಇವತ್ತು ಹಲವಾರು ಕುಟುಂಬಗಳನ್ನು ಬೀದಿ ಪಾಲು ಮಾಡ್ತಾರೆ. ಇದಕ್ಕಿಂತಲೂ ನಿಮಗೆ ಉದಾಹರಣೆ ಬೇಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಮಧ್ಯೆ ಕರ್ನಾಟಕದಲ್ಲಿ, ಅದರಲ್ಲೂ ದೋಸ್ತಿ ನಾಯಕ ಆತ್ಮಾನಂದ ಮನೆ ಮೇಲೆ ಇವತ್ತು ಮತ್ತೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದು, ಇದು ಬಿಜೆಪಿಯವರೇ ಮಾಡಿಸಿರೋ ದಾಳಿ ಅನ್ನೋದು ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಆರೋಪ. ಒಂದು ದಿನ ಒಂದು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರುಗಳು ನಾವು ಪಟ್ಟಿ ಕೊಡ್ತೀವಿ, ಎಲ್ಲ ಅವ್ರ ಮನೆಗೆ ಹೋಗಿ ಬರ್ಲಿ, ಇಲ್ಲ ಆಯ್ತಲ್ಲ 2 ಕೋಟಿ ರೂಪಾಯಿ ದುಡ್ಡು ಸಿಕ್ತಲ್ಲ, ಯಾಕಿನ್ನ ಕೇಸ್ ಹಾಕ್ಲಿಲ್ಲ, ಯಾಕೆ ಈಚೆ ತರಲಿಲ್ಲ, ಇವೆಲ್ಲ ನಾವು ಬಿಡಿಸಿ 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 ಹೇಳೋದು ಬೇಡ. ಒಟ್ನಲ್ಲಿ ಮೋದಿ ಮಾಡ್ತಾ ಇರೋ ಚುನಾವಣಾ ಪ್ರಚಾರ, ಸಮಾವೇಶ, ರ್ಯಾಲಿಗಳು ಬಿಜೆಪಿಯ ಬಲ ಹೆಚ್ಚಿಸುತ್ತಿದ್ರೆ ವಿರೋಧ ಪಕ್ಷಗಳ ನಿದ್ದೆಗೆಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಾಳೆ ಕೇರಳದ ವಯನಾಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾದ್ರಾ ಕೂಡ ಸಾಥ್ ನೀಡಲಿದ್ದಾರೆ. ಅಮೇಥಿಯಲ್ಲಿ ಸೋಲಿನ ಭಯದಿಂದ ರಾಹುಲ್ ಗಾಂಧಿ ವಯನಾಡಿಗೆ ಹೋಗಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಈ ಮಧ್ಯೆ ಎಲ್ಲದಕ್ಕೂ ಉತ್ತರ ಕೊಡೋಕೆ ನಾಳೆ ಕಾಂಗ್ರೆಸ್ ದೇಶದ 22 ಕಡೆ ಏಕಕಾಲಕ್ಕೆ ಮಹಾ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದೆ. ಕರ್ನಾಟಕದಲ್ಲಿ ನಾಳೆ ಕಪಿಲ್ ಸಿಬಲ್ ಮಾತನಾಡಲಿದ್ದಾರೆ. ಕ್ಯಾಂಡಿಡೇಟ್ ಬಲು ದುಬಾರಿ. ಇವನ ಬಳಿ ಇರೋ ಆಸ್ತಿ ಕೇಳಿದ್ರೆ ಎಲ್ಲರೂ ಬೆಚ್ಚಿ ಬೀಳದೆ ಇರೋಕೆ ಚಾನ್ಸೇ ಇಲ್ಲ. ತಮಿಳುನಾಡಿನಲ್ಲಿ ನಡೀತಾ ಇರೋ ವಿಧಾನಸಭೆ ಬೈ ಎಲೆಕ್ಷನ್ ನಲ್ಲಿ ಇವನೇ ದುಬಾರಿ ಅಭ್ಯರ್ಥಿ. ಶ್ರೀ ಪೆರಂಬೂರು ಕ್ಷೇತ್ರಕ್ಕೆ ನಡೀತಾ ಇರೋ ಬೈ ಎಲೆಕ್ಷನ್ಗೆ ಇವನು ಪಕ್ಷೇತರ ಅಭ್ಯರ್ಥಿ. ಮೋಹನ್ ರಾಜ್ ಅಫಿಡವಿಟ್ ನಲ್ಲಿರೋ ಆಸ್ತಿ ನೋಡಿದ್ರೆ ಎಲ್ಲರೂ ಬೆರಗಾಗ್ತಾರೆ. ಮೋಹನ್ ರಾಜ್ ಬಳಿ ಬರೋಬ್ಬರಿ 1,76,000 ಕೋಟಿ ನಗದು ಕೈಯಲ್ಲಿದೆಯಂತೆ. ಅಷ್ಟೇ ಅಲ್ಲ, ವಿಶ್ವ ಬ್ಯಾಂಕ್ ಕೂಡ ಈ ಪುಣ್ಯಾತ್ಮನಿಗೆ ಸಾಲ ಕೊಟ್ಟಿದೆ. ವಿಶ್ವ ಬ್ಯಾಂಕ್ನಿಂದ 4 ಲಕ್ಷ ಕೋಟಿ ಸಾಲ ಪಡೆದಿರೋದಾಗಿ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿದ್ದಾನೆ. ಇಷ್ಟೆಲ್ಲ ಆಸ್ತಿರೋ ಪುಣ್ಯಾತ್ಮ ಅಫಿಡವಿಟ್ ಪೇಪರ್ ಖರೀದಿ ಮಾಡಿರೋದು ಬರೀ 20 ರೂಪಾಯಿದು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಚಾರು ಲತಾ ಭೂತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.